ಅವರೆಲ್ಲರೂ ಪೂರ್ವ ನಿಗದಿತ ಸಮಾರಂಭ ಕಾರ್ಯಕ್ಕಾಗಿ ತೆರಳುತ್ತಿದ್ರು. ಸ್ವಲ್ಪ ಬೇಗ ಅಥವಾ ಸಮಯಕ್ಕೆ ಸರಿಯಾಗಿ ತಲುಪುತ್ತೇವೆ ಅಂತ ವಿಮಾನದ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ಆ ಏರ್ಲೈನ್ಸ್ ಮಾತ್ರ ಪ್ರಯಾಣಿಕರ ನಂಬಿಕೆಯನ್ನ ಕಳೆದುಕೊಳ್ಳುವಂತ ಕೆಲಸ ಮಾಡಿದೆ. ಒಂದಲ್ಲ ಎರಡಲ್ಲ, ಏಕಾಏಕಿ 100 ವಿಮಾನಗಳು ರದ್ದಾಗಿದೆ. ಏರ್ಪೋರ್ಟ್ಗೆ ಬಂದಿದ್ದ ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ದೇಶಾದ್ಯಂತ 600ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ರದ್ದು. ಕೆಐಬಿಯಿಂದ 102 ವಿಮಾನಗಳ ಹಾರಾಟ ಕ್ಯಾನ್ಸಲ್. ವಿಮಾನಗಳ ದಿಢೀರ್ನೆ ರದ್ದಾಗಿನಿಂದಾಗಿ ದೇಶಾದ್ಯಂತ ಏರ್ಪೋರ್ಟ್ಗಳಲ್ಲಿ ಅವ್ಯವಸ್ಥೆ ನಿರ್ಮಾಣವಾಗಿದೆ. ಸರಿಯಾದ ಸಮಯಕ್ಕೆ ಊಟ ತಿಂಡಿ ನಿದ್ರೆ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಪುಟ್ಟ ಮಕ್ಕಳು, ವೃದ್ಧರು, ರೋಗಿಗಳ ಪಾಡು ಹೇಳತೀರದಾಗಿದೆ. ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ ಇಲ್ಲದೆ ತಂದೆ ಪರದಾಟ. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದೆ. ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಇಲ್ಲದೆ ಪರದಾಡಿರುವಂತಹ ಘಟನೆ ನಡೆದಿದೆ. ಮಗಳಿಗೆ ರಕ್ತಸ್ರಾವ ಆಗ್ತಾ ಇದೆ, ಅರ್ಜೆಂಟ್ ಪ್ಯಾಡ್ ಕೊಡಿ ಅಂತ ತಂದೆ ಮಹಿಳಾ ಸಿಬ್ಬಂದಿಗೆ ತೀವ್ರ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. भाई प्यार चाहिए, मेरा बेटी का ब्लड आ रहा, नीचे से ब्लड आ रहा, प्यार चाहिए, दे दो। हम ऐसा नहीं कर सकते। क्यों नहीं कर सकता? क्यों नहीं कर सकता? क्यों नहीं कर सकता? मेरे को प्यार चाहिए अभी. ಮಗನ ಮದುವೆ 110 ಟಿಕೆಟ್ ಬುಕ್ ಮಾಡಿ ತಂದೆ ಪರದಾಟ. ಇನ್ನು ಭುವನೇಶ್ವರದಲ್ಲಿ ಮಗನ ಮದುವೆಗೆ ತೆರಳಲಾಗದೆ ಪೋಷಕರು ಪರದಾಡಿದ್ದಾರೆ. ಪುತ್ರನ ವಿವಾಹಕ್ಕೆ ಅಂತ ಮಹೇಂದ್ರ ಕುಮಾರ್ ಅನ್ನುವವರು 110 ಟಿಕೆಟ್ ಬುಕ್ ಅನ್ನ ಮಾಡಿದ್ರು. ಆದರೆ ವಿಮಾನ ಹಾರಾಟ ರದ್ದಿನಿಂದ ಮದುವೆಗೆ ಹೋಗಲಾರದೆ ವರನ ಕುಟುಂಬಕ್ಕೆ ಸಂಕಷ್ಟ ಸಿಲುಕಿದೆ. ಒಂದು ತಿಂಗಳ ಮಗುವಿನ ಜೊತೆ ಕುಟುಂಬದವರ ಪರದಾಟ. ಪಾಟ್ನಾಗೆ ತಮ್ಮ ನಿಶ್ಚಿತಾರ್ಥಕ್ಕೆ ತೆರಳಲು ಏರ್ಪೋರ್ಟ್ಗೆ ಆಗಮಿಸಿರುವಂತಹ ಕುಟುಂಬ 1 ತಿಂಗಳ ಮಗುವಿನ ಜೊತೆ ಪರದಾಡಿ ಕಳೆದ 24 ಗಂಟೆಗಳಿಂದ ವಿಮಾನಕ್ಕಾಗಿ ಕಾದು ಕಾದು ಕುಟುಂಬ ಸುಸ್ತಾಗಿದೆ. ತಾಯಿಯನ್ನು ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ತಿದ್ದ ಮಗನಿಗೆ ಶಾಕ್. ತಾಯಿಗೆ ಚಿಕಿತ್ಸೆ ಕೊಡಿಸಲು ಹೋಗುತ್ತಿದ್ದವನಿಗೂ ಇಂಡಿಗೋ ಶಾಕ್ ಕೊಟ್ಟಿದೆ. ಅಹಮದಾಬಾದ್ನಲ್ಲಿ ತಾಯಿ ಸಂಧಿ ನೋವಿಗೆ ಚಿಕಿತ್ಸೆ ಕೊಡಿಸಲು ಮಗ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದ. ಇನ್ನೇನು ಅಹಮದಾಬಾದ್ಗೆ ಹೋಗಬೇಕು ಅಂತ ಏರ್ಪೋರ್ಟ್ಗೆ ಬರ್ತಿದ್ದಂತೆ ವಿಮಾನ ಕ್ಯಾನ್ಸಲ್ ಆಗಿದೆ. ಅಯ್ಯಪ್ಪ ಮಾಲಾಧಾರಿಗಳನ್ನ ಅರ್ಧ ದಾರಿಗೆ ಬಿಟ್ಟ ಇಂಡಿಗೋ. ಇಂಡಿಗೋ ವಿಮಾನದಲ್ಲಿ ಸಂಚರಿಸುತ್ತಿದ್ದ ಅಯ್ಯಪ್ಪ ಮಾಲಾಧಾರಿಗಳನ್ನು ಕೂಡ ಅರ್ಧ ದಾರಿಗೆ ಬಿಡಲಾಗಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಕನೆಕ್ಟಿವಿಟಿ ಕೋಚ್ ಫ್ಲೈಟ್ ಬುಕ್ ಮಾಡಿದವರು ಬೆಂಗಳೂರಿನಲ್ಲೇ ಇಳಿಸಲಾಗಿದೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸತ್ತವರ ಅಸ್ಥಿ ವಿಸರ್ಜನೆಗೂ ಸಿಗದ ಫ್ಲೈಟ್. ವಿಪರ್ಯಾಸ ಏನಂತಂದ್ರೆ ಸತ್ತವರ ಅಸ್ಥಿ ವಿಸರ್ಜನೆಗೂ ಕೂಡ ನೆಮ್ಮದಿ ಇಲ್ಲದಂತಾಗಿದೆ. ಈ ಕುಟುಂಬ ಹರಿದ್ವಾರದಲ್ಲಿ ತಂದೆಯ ಅಸ್ಥಿ ವಿಸರ್ಜನೆಗೆ ಇಂಡಿಗೋ ಫ್ಲೈಟ್ ಬುಕ್ ಮಾಡಿತು. ಆದರೆ ದಿಢೀರ್ನ ಫ್ಲೈಟ್ ರದ್ದಾಗಿದ್ದು ಏರ್ಪೋರ್ಟ್ನಲ್ಲೇ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಫ್ರೆಂಡ್ ಅವ್ರದ್ದು ಅಸ್ಥಿ ಇದು ಮಾಡೋಕ್ಕೆ ಹರಿದ್ವಾರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರಿನಿಂದ ಡೆಲ್ಲಿಗೆ ಬುಕ್ ಮಾಡಿದ್ದೀನಿ ಫ್ಲೈಟ್ ಟಿಕೆಟ್ ಆ್ಯಂಡ್ 3 ಜನಕ್ಕೆ ಬುಕ್ ಮಾಡಿದ್ದೀನಿ. ಸೊ ಡೆಲ್ಲಿಲಿಂದ ಒಂದೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ. ಆದರೆ ದ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಆ್ಯಂಡ್ ಒಂದು ನೋಟಿಫೈ ಬಂದಿಲ್ಲ, ನಮಗೆ ನೋಟಿಫಿಕೇಶನ್ ಏನು ಬಂದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ.
ಟೇಕಪ್ ಆಗದ ವಿಮಾನ ಆನ್ಲೈನ್ನಲ್ಲೇ ಆರತಕ್ಷತೆ. ಒಡಿಶಾದ ಭುವನೇಶ್ವರದಲ್ಲಿ ನವೆಂಬರ್ 23ರಂದು ಹುಬ್ಬಳ್ಳಿಯ ನಿವಾಸಿ ಮೇಧಾ ಕಿರಸಾಗರ್ ಹಾಗೂ ಒಡಿಶಾದ ಸಂಗಮ್ ದಾಸ್ ವಿವಾಹವಾಗಿತ್ತು. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಮೇಧಾ ಕುಟುಂಬ ಆರತಕ್ಷತೆ ಏರ್ಪಡಿಸಿತ್ತು. ವಧುವರರು ಹುಬ್ಬಳ್ಳಿಗೆ ಬರೋದಕ್ಕೆ ಭುವನೇಶ್ವರದಿಂದ ಇಂಡಿಗೋ ವಿಮಾನ ಬುಕ್ ಮಾಡಿದ್ರು. ಆದರೆ ವಿಮಾನ ಟೇಕಪ್ ಆಗದೆ ಇರೋದ್ರಿಂದ ಮದುಮಕ್ಕಳಿಲ್ಲದೆ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆಯಿತು. ವಧುವಿನ ತಂದೆ ತಾಯಿಯೇ ವಧುವರರ ಕುರ್ಚಿಯಲ್ಲಿ ಕುಳಿತು ಶಾಸ್ತ್ರವನ್ನ ನೆರವೇರಿಸಿದ್ರು. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಇತ್ತ ಏರ್ಪೋರ್ಟ್ನ ಅರವೆಲ್ ಗೇಟ್ ಬಿಕೋ ಅಂತಿದೆ. ಪ್ರಯಾಣಿಕರಿಲ್ಲದೆ ಟ್ಯಾಕ್ಸಿ ಚಾಲಕರು ಬಾಡಿಗೆ ಇಲ್ಲದೆ ಖಾಲಿ ಕುಂತಿದ್ದಾರೆ. ಬೆಂಗಳೂರಲ್ಲಿ ಇಂಡಿಗೋ ವಿಮಾನ ಹಾರಾಟ ರದ್ದಾಗುತ್ತಿದ್ದಂತೆ ಜನರು ಬೇರೆ ಏರ್ಲೈನ್ಸ್ ಖರೀದಿಗೆ ಮುಗಿಬಿದ್ದಿದ್ದಾರೆ. ತುರ್ತಾಗಿ ಹೋಗಲು ದುಪ್ಪಟ್ಟು ಹಣ ನೀಡಿ ಆಕಾಶ್ ಏರ್ಲೈನ್ಸ್, ಸ್ಪೈಸ್ ಜೆಟ್ ವಿಮಾನಗಳಿಗೆ ಬುಕ್ ಮಾಡುತ್ತಿದ್ದಾರೆ. ಇನ್ನು 5ರಿಂದ 8,000 ಟಿಕೆಟ್ 20ರಿಂದ 30,000ಕ್ಕೆ ಮಾರಾಟವಾಗ್ತಾ ಇದೆ. ಇನ್ನು ಕೆಲವು ಪ್ರಯಾಣಿಕರು ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ.